ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷ ಉತ್ತಮವಾಗಿರ್ತಕ್ಕಂಥ ಅಂಕಗಳೇ ಬರ್ತಾ ಇದೆ. ಲಾಸ್ಟ್ ಇಯರ್ ನಮ್ಮಲ್ಲಿ 3rd ರ್ಯಾಂಕ್ ಬಂದಿತ್ತು ಕರ್ನಾಟಕ ರಾಜ್ಯಕ್ಕೆ. ಈ ವರ್ಷ ಪ್ರಥಮ ಸ್ಥಾನವನ್ನ ಪಡೆದಂತಹ ವಿದ್ಯಾಲಕ್ಷ್ಮಿಗೆ ನಮ್ಮ ಮಹಾವಿದ್ಯಾಲಯದ ಎಲ್ಲರ ಪರವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ವಿದ್ಯಾನಿಕೇತನ ಕಾಲೇಜು ಈ ವಿದ್ಯಾ ಸರಸ್ವತಿಯ ಮುಂದೆ ವಿದ್ಯಾಲಕ್ಷ್ಮಿಗೆ ನಾವೆಲ್ಲರೂ ಕೂಡಿ ಇವತ್ತು ಒಂದು ಸನ್ಮಾನವನ್ನ ಮಾಡಿದ್ದೇವೆ. ಸೊ ಅದಕ್ಕೆ ಅವಳಿಗೆ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಫ್ಯೂಚರ್ ಆಗಲಿ ಅಂತ ಹೇಳಿ ನಾವೆಲ್ಲ ಬಯಸ್ತೇವೆ. ಈ ಒಂದೇ ಅಲ್ಲ, ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ರಿಸಲ್ಟ್ ಬರಬೇಕು. ಯಾವ ಮಕ್ಕಳು ತಮ್ಮ ರಿಸಲ್ಟ್ಸ್ ಅಲ್ಲಿ ಕಡಿಮೆ ಇದೆ ಅವರನ್ನ ರೆಮಿಡಿಯಲ್ ಕೋಚಿಂಗ್ ಅನ್ನ ನೀಡಿ ಅವ್ರದ್ದು ಕೂಡ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಅನ್ನ ಬರುವಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನ ನಾವೆಲ್ಲ ಮಾಡುತ್ತೇವೆ. ನಮ್ಮಲ್ಲಿ ಪ್ರತಿ ವಾರ 2 ಎಕ್ಸಾಮ್ ಇರ್ತದೆ ರೀ. ಅವ್ರಿಗೆ ಚಾಪ್ಟರ್ ವೈಸ್ ಸಬ್ಜೆಕ್ಟ್ ವೈಸ್ 2 ಎಕ್ಸಾಮ್ ಇರ್ತದೆ. ಮತ್ತೆ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಮತ್ತೆ ಅದನ್ನ ರೀ ಎಕ್ಸಾಮ್ ಇಡ್ತೇವೆ. ಈ ತರ ಪ್ರತಿಯೊಂದು ಸ್ಟೂಡೆಂಟ್ ಪ್ರತಿಯೊಂದು ವಿಷಯದಲ್ಲಿ ಪ್ರತಿ ಚಾಪ್ಟರ್ ವೈಸ್ ಅವರು ಪ್ರಿಪೇರ್ ಆಗ್ತಿರ್ತಾರೆ. ಮತ್ತೆ ಮಂತ್ಲಿ ಒಮ್ಮೆ ಎಕ್ಸಾಮ್ ಇರ್ತದೆ, ಮಂತ್ಲಿ, ಕ್ವಾರ್ಟರ್ಲಿ, ಆಮೇಲೆ ಪ್ರತಿ ಅರ್ಧ ವಾರ್ಷಿಕ ಪರೀಕ್ಷೆ ಅಂತ ಇರ್ತದೆ. ಈ ತರ ಅವ್ರಿಗೆ ಪ್ರತಿ ಸಲ ಎಕ್ಸಾಮ್ ಇಟ್ಟು ಅವ್ರು ಎಲ್ಲಾದ್ರೂ ಪರ್ಫೆಕ್ಟ್ ಆಗಿ ಅವ್ರು ಪರೀಕ್ಷೆ ಅಂದ್ರೆ ಹೆದರಿಕೆನೇ ಇರೋದಿಲ್ಲ. ಆ ತರ ರೆಡಿ ಮಾಡಿರ್ತಾರೆ ವಿದ್ಯಾನಿಕೇತನ. ಇದು ಎಲ್ಲದಕ್ಕೂ ನಮ್ಮ ಒಂದು ಶಿಕ್ಷಕ ವೃಂದ ಇದೆಲ್ಲ ಬಳಗ, ಅದು ಬಹಳ ಸಪೋರ್ಟಿವ್ ಇದೆ. ಪ್ರಿನ್ಸಿಪಾಲ್ ಸರ್, ಚೌಗ್ಲಾ ಸರ್, ಬಂಡಿವಾಡ್ ಸರ್, ಗಂಗಾಧರ್ ಸರ್, ಈ ಎಲ್ಲಾ ನಮ್ದು ಮ್ಯಾನೇಜ್ಮೆಂಟ್ ಬಹಳ ಒಳ್ಳೇದಿದೆ. ಎಲ್ಲಾ ಶಿಕ್ಷಕರ ಸಹಕಾರದಿಂದ ನಾವು ಈ ಉನ್ನತ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ವಿದ್ಯಾಲಕ್ಷ್ಮಿ ಏನಂದ್ರೆ ಅವಳು ಭವಿಷ್ಯ ಇನ್ನೂ ಉಜ್ವಲವಾಗ್ಲಿ, ಅವಳು ಏನ್ ಆಸೆ ಆಕಾಂಕ್ಷೆ ಇಟ್ಕೊಂಡು ಅವಳು ಮೆಡಿಕಲ್ ಲೈನ್ ಹೋಗ್ಬೇಕಂತಿದೆ ಅವಳಿಗೆ, ಅವಳ ಆಸೆ ಎಲ್ಲ ಈಡೇರ್ಲಿ ಅಂತ ನಮಗೂ ಇದು ಒಂದು ಒಳ್ಳೆ ಡಾಕ್ಟರ್ ಆಗಿ ಸಮಾಜಕ್ಕೆ ಒಂದು ಒಳ್ಳೆ ಸೇವೆ ಅವಳಿಂದ ಸಿಗ್ಲಿ ಅಂತ ಹಾರೈಸುತ್ತೇನೆ. ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷ ಉತ್ತಮವಾಗಿರ್ತಕ್ಕಂಥ ಅಂಕಗಳೇ ಬರ್ತಾ ಇದೆ. ಲಾಸ್ಟ್ ಇಯರ್ ನಮ್ಮಲ್ಲಿ 3rd ರ್ಯಾಂಕ್ ಬಂದಿತ್ತು ಕರ್ನಾಟಕ ರಾಜ್ಯಕ್ಕೆ. ಈ ವರ್ಷ ಪ್ರಥಮ ಸ್ಥಾನವನ್ನ ಪಡೆದಂತಹ ವಿದ್ಯಾಲಕ್ಷ್ಮಿಗೆ ನಮ್ಮ ಮಹಾವಿದ್ಯಾಲಯದ ಎಲ್ಲರ ಪರವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ವಿದ್ಯಾನಿಕೇತನ ಕಾಲೇಜು ಈ ವಿದ್ಯಾ ಸರಸ್ವತಿಯ ಮುಂದೆ ವಿದ್ಯಾಲಕ್ಷ್ಮಿಗೆ ನಾವೆಲ್ಲರೂ ಕೂಡಿ ಇವತ್ತು ಒಂದು ಸನ್ಮಾನವನ್ನ ಮಾಡಿದ್ದೇವೆ. ಸೊ ಅದಕ್ಕೆ ಅವಳಿಗೆ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಫ್ಯೂಚರ್ ಆಗಲಿ ಅಂತ ಹೇಳಿ ನಾವೆಲ್ಲ ಬಯಸ್ತೇವೆ. ಈ ಒಂದೇ ಅಲ್ಲ, ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ರಿಸಲ್ಟ್ ಬರಬೇಕು. ಯಾವ ಮಕ್ಕಳು ತಮ್ಮ ರಿಸಲ್ಟ್ಸ್ ಅಲ್ಲಿ ಕಡಿಮೆ ಇದೆ ಅವರನ್ನ ರೆಮಿಡಿಯಲ್ ಕೋಚಿಂಗ್ ಅನ್ನ ನೀಡಿ ಅವ್ರದ್ದು ಕೂಡ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಅನ್ನ ಬರುವಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನ ನಾವೆಲ್ಲ ಮಾಡುತ್ತೇವೆ. ನಮ್ಮಲ್ಲಿ ಪ್ರತಿ ವಾರ 2 ಎಕ್ಸಾಮ್ ಇರ್ತದೆ ರೀ. ಅವ್ರಿಗೆ ಚಾಪ್ಟರ್ ವೈಸ್ ಸಬ್ಜೆಕ್ಟ್ ವೈಸ್ 2 ಎಕ್ಸಾಮ್ ಇರ್ತದೆ. ಮತ್ತೆ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಮತ್ತೆ ಅದನ್ನ ರೀ ಎಕ್ಸಾಮ್ ಇಡ್ತೇವೆ. ಈ ತರ ಪ್ರತಿಯೊಂದು ಸ್ಟೂಡೆಂಟ್ ಪ್ರತಿಯೊಂದು ವಿಷಯದಲ್ಲಿ ಪ್ರತಿ ಚಾಪ್ಟರ್ ವೈಸ್ ಅವರು ಪ್ರಿಪೇರ್ ಆಗ್ತಿರ್ತಾರೆ. ಮತ್ತೆ ಮಂತ್ಲಿ ಒಮ್ಮೆ ಎಕ್ಸಾಮ್ ಇರ್ತದೆ, ಮಂತ್ಲಿ, ಕ್ವಾರ್ಟರ್ಲಿ, ಆಮೇಲೆ ಪ್ರತಿ ಅರ್ಧ ವಾರ್ಷಿಕ ಪರೀಕ್ಷೆ ಅಂತ ಇರ್ತದೆ. ಈ ತರ ಅವ್ರಿಗೆ ಪ್ರತಿ ಸಲ ಎಕ್ಸಾಮ್ ಇಟ್ಟು ಅವ್ರು ಎಲ್ಲಾದ್ರೂ ಪರ್ಫೆಕ್ಟ್ ಆಗಿ ಅವ್ರು ಪರೀಕ್ಷೆ ಅಂದ್ರೆ ಹೆದರಿಕೆನೇ ಇರೋದಿಲ್ಲ. ಆ ತರ ರೆಡಿ ಮಾಡಿರ್ತಾರೆ ವಿದ್ಯಾನಿಕೇತನ. ಇದು ಎಲ್ಲದಕ್ಕೂ ನಮ್ಮ ಒಂದು ಶಿಕ್ಷಕ ವೃಂದ ಇದೆಲ್ಲ ಬಳಗ, ಅದು ಬಹಳ ಸಪೋರ್ಟಿವ್ ಇದೆ. ಪ್ರಿನ್ಸಿಪಾಲ್ ಸರ್, ಚೌಗ್ಲಾ ಸರ್, ಬಂಡಿವಾಡ್ ಸರ್, ಗಂಗಾಧರ್ ಸರ್, ಈ ಎಲ್ಲಾ ನಮ್ದು ಮ್ಯಾನೇಜ್ಮೆಂಟ್ ಬಹಳ ಒಳ್ಳೇದಿದೆ. ಎಲ್ಲಾ ಶಿಕ್ಷಕರ ಸಹಕಾರದಿಂದ ನಾವು ಈ ಉನ್ನತ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ವಿದ್ಯಾಲಕ್ಷ್ಮಿ ಏನಂದ್ರೆ ಅವಳು ಭವಿಷ್ಯ ಇನ್ನೂ ಉಜ್ವಲವಾಗ್ಲಿ, ಅವಳು ಏನ್ ಆಸೆ ಆಕಾಂಕ್ಷೆ ಇಟ್ಕೊಂಡು ಅವಳು ಮೆಡಿಕಲ್ ಲೈನ್ ಹೋಗ್ಬೇಕಂತಿದೆ ಅವಳಿಗೆ, ಅವಳ ಆಸೆ ಎಲ್ಲ ಈಡೇರ್ಲಿ ಅಂತ ನಮಗೂ ಇದು ಒಂದು ಒಳ್ಳೆ ಡಾಕ್ಟರ್ ಆಗಿ ಸಮಾಜಕ್ಕೆ ಒಂದು ಒಳ್ಳೆ ಸೇವೆ ಅವಳಿಂದ ಸಿಗ್ಲಿ ಅಂತ ಹಾರೈಸುತ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.